ಸಾಮಾಜಿಕ ಜಾಲತಾಣ ಮಾಧ್ಯಮವನ್ನ ಬಳಸುವಾಗ ಬಹಳ ಜಾಗರೂಕರಾಗಿರೋದು ತುಂಬಾನೇ ಮುಖ್ಯ. ಸೈಬರ್ ಕ್ರೈಮ್ ಬಗ್ಗೆ ಪೊಲೀಸರು, ಸರ್ಕಾರ ಈಗಾಗಲೇ ಹಲವು ಬಾರಿ ಎಚ್ಚರಿಕೆ ನೀಡಿದೆ. ಆದರೂ ಜನರು ಜಾಗೃತಗೊಂಡಿಲ್ಲ. ಇದೇ ಸೈಬರ್ ಕಳ್ಳರಿಗೆ ಬಂಡವಾಳವಾಗಿದೆ. ಇದೀಗ ಪುಣೆಯ ಮುಂಡವಾ ಪ್ರದೇಶದ 58 ವರ್ಷದ ನಿವಾಸಿಯೊಬ್ಬರು ಸಾಮಾಜಿಕ ಮಾಧ್ಯಮಗಳನ್ನು ಬಳಸುವಾಗ ನಾವು ತೋರಿಸುವ ಸಣ್ಣ ಕುತೂಹಲವೊಂದು ಎಷ್ಟು ದುಬಾರಿಯಾಗಬಹುದು ಅನ್ನೋದನ್ನ ಅರಿತುಕೊಂಡಿದ್ದಾರೆ. ಫೇಸ್ಬುಕ್ನಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಈ ವ್ಯಕ್ತಿ ಬರೋಬ್ಬರಿ 1,22,00,000 ರೂಪಾಯಿಗಳನ್ನು ಕಳೆದುಕೊಂಡಿದ್ದಾರೆ. ಒಂದು ತಪ್ಪು ಕ್ಲಿಕ್ನಿಂದಾಗಿ ಕೋಟ್ಯಾಂತರ ಹಣ ಕಳೆದುಕೊಂಡ ನಂತರ ತನ್ನ ತಪ್ಪಿನ ಅರಿವಾಗಿದೆ. ಸೈಬರ್ ಕ್ರಿಮಿನಲ್ಗಳು ಹಿರಿಯ ನಾಗರಿಕರೊಬ್ಬರಿಗೆ ಹೆಚ್ಚಿನ ಆದಾಯದ ಭರವಸೆ ನೀಡಿ 1.25 ಕೋಟಿ ರೂಪಾಯಿಗಳನ್ನು ವಂಚಿಸಿದ್ದಾರೆ. ಮಾಹಿತಿ ಪ್ರಕಾರ ಕೇಶವನಗರದ ಫ್ಲೋರಿಡಾ ಎಸ್ಟೇಟ್ ಪ್ರದೇಶದಲ್ಲಿ ವಾಸಿಸುವ ದೂರುದಾರರ ಫೇಸ್ಬುಕ್ನಲ್ಲಿ ಅನುಮಾನಾಸ್ಪದ ಲಿಂಕ್ ಬಂದಿತ್ತು. ಅವರು ಲಿಂಕ್ ತೆರೆದಾಗ ವಾಟ್ಸ್ಆಪ್ ಗುಂಪಿಗೆ ಸೇರ್ಕೊಂಡ್ರು. ಈ ಗುಂಪಿನಲ್ಲಿನ ಹೂಡಿಕೆಗಳು ಮತ್ತು ಅವರಿಗೆ ಸಿಗುವ ಹೆಚ್ಚಿನ ಆದಾಯದ ಬಗ್ಗೆ ಸುಳ್ಳು ಹೇಳುವ ಮೂಲಕ ಕಳ್ಳರು ಅವರ ನಂಬಿಕೆಯನ್ನ ಗಳಿಸಿದ್ರು. ಒಮ್ಮೆ ವಿಶ್ವಾಸ ಗಳಿಸಿದ ನಂತರ ಸೈಬರ್ ಕಳ್ಳರು ದೂರುದಾರರಿಗೆ ಹೆಚ್ಚಿನ ಲಾಭದ ಭರವಸೆ ನೀಡುವ ಮೂಲಕ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಜಮಾ ಮಾಡುವಂತೆ ಒತ್ತಾಯಿಸಿದ್ರು. ಅಕ್ಟೋಬರ್ನಿಂದ ಡಿಸೆಂಬರ್ 2025 ರ 3 ತಿಂಗಳ ಅವಧಿಯಲ್ಲಿ ದೂರುದಾರರು ಹಂತ ಹಂತವಾಗಿ ಒಟ್ಟು 1,22,49,000 ರೂಪಾಯಿಗಳನ್ನು ವರ್ಗಾಯಿಸಿದ್ದಾರೆ. ದೂರುದಾರರು ಹಣ ಮರುಪಾವತಿ ಮಾಡುವಂತೆ ಒತ್ತಾಯಿಸಿದಾಗ ಕಳ್ಳರು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ತಾನು ಮೋಸ ಹೋಗಿದ್ದೀನಿ ಅಂತ ಅರಿತುಕೊಂಡು ಸೈಬರ್ ಪೊಲೀಸ್ ಠಾಣೆಗೆ ಧಾವಿಸಿದ್ರು. ಈ ಸಂದರ್ಭದಲ್ಲಿ ಮುಂಡವಾ ಪೊಲೀಸರು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಡಿ ವಿವಿಧ ಬ್ಯಾಂಕ್ ಖಾತೆದಾರರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಫೇಸ್ಬುಕ್ ಅಥವಾ ವಾಟ್ಸ್ಆಪ್ನಲ್ಲಿ ಅಪರಿಚಿತ ಹೂಡಿಕೆ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ ಅಂತ ಸೈಬರ್ ಪೊಲೀಸರು ನಾಗರಿಕರಿಗೆ ಮನವಿ ಮಾಡಿದ್ದಾರೆ. ಅತಿಯಾದ ಆದಾಯ, ಭರವಸೆ ನೀಡುವ ಗುಂಪುಗಳ ಬಗ್ಗೆ ಎಚ್ಚರದಿಂದಿರಿ. ಅಲ್ಲದೆ ಯಾವುದೇ ಅಪರಿಚಿತ ವ್ಯಕ್ತಿಯ ಸಲಹೆ ಮೇರೆಗೆ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ.